ದೆಹಲಿಯಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಸಂಪುಟ ಸರ್ಕಸ್, ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಮೀಟಿಂಗ್, ಸಂಜೆಯ ಒಳಗೆ ಪಟ್ಟಿ ಫೈನಲ್. ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಹತ್ವದ ಸಭೆ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ, ಮೀಟಿಂಗ್ ಬಳಿಕ ಕ್ಯಾಬಿನೆಟ್ ಬಗ್ಗೆ ಸ್ಪಷ್ಟ ಚಿತ್ರಣ. ಸಂಪುಟದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ದೆಹಲಿಯಲ್ಲಿ ಚರ್ಚೆ. ರಾಜ್ಯಸಭೆ ಎಂಎಲ್ಸಿ ಅಭ್ಯರ್ಥಿಗಳ ಆಯ್ಕೆಗೆ ಮಂಥನ, ಹೈಕಮಾಂಡ್ನಿಂದ ಎಲ್ಲವೂ ಅಂತಿಮ. ಹೊಸ ಸ್ಪೀಕರ್ಗೆ ಕಾಂಗ್ರೆಸ್ನಲ್ಲಿ ತಲಾಶ್, ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಮಹದೇವಪ್ಪ ರೇಸ್ನಲ್ಲಿ, ಸಭಾಧ್ಯಕ್ಷರ ಆಯ್ಕೆ ಬಗ್ಗೆ ಜೋರಾದ ಡಿಸ್ಕಷನ್. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೆ ಸಚಿವ ಸ್ಥಾನಕ್ಕಾಗಿಯೂ ಬೇಡಿಕೆ, 2 ಸ್ಥಾನಕ್ಕಾಗಿ ಪಟ್ಟು, ದೆಹಲಿಯಲ್ಲೇ ಬೀಡು. ನಾಳೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಲೋಕಭವನದಲ್ಲಿ ಸಕಲ ತಯಾರಿ, 5,000 ಜನರನ್ನ ಕರೆತರಲು ಸಜ್ಜಾದ ಶಾಸಕ ಇಕ್ಬಾಲ್ ಹುಸೇನ್. ಹೊಸ ಸರ್ಕಾರದಲ್ಲಿ ಭರ್ಜರಿ ಗಿಫ್ಟ್, ಪ್ರತಿ ಕಾಂಗ್ರೆಸ್ ಶಾಸಕರಿಗೂ 250 ಕೋಟಿ ರೂಪಾಯಿ ಅನುದಾನಕ್ಕೆ ಡಿಕೆಶಿ ಪ್ಲಾನ್, ಪ್ರಮಾಣ ವಚನ ಸ್ವೀಕಾರ ಬೆನ್ನಲ್ಲೇ ಆದೇಶಕ್ಕೆ ಸಿದ್ಧತೆ. ಜಮೀರ್ ಅಹ್ಮದ್ಗೆ ಆಡಿಯೋ ಸಂಕಷ್ಟ, ಹೈಕಮಾಂಡ್ಗೆ ಎಸ್ಎಸ್ ಮಲ್ಲಿಕಾರ್ಜುನ ದೂರು, ತಮ್ಮ ಪುತ್ರನನ್ನ ಎಲೆಕ್ಷನ್ನಲ್ಲಿ ಸೋಲಿಸಲು ಷಡ್ಯಂತ್ರ ಅಂತ ಆಕ್ರೋಶ. ಆಡಿಯೋ ಸ್ಫೋಟದಿಂದ ಜಮೀರ್ ಅಹ್ಮದ್ಗೆ ಟೆನ್ಷನ್, ಸಂಪುಟ ರಚನೆ ಹೊತ್ತಲ್ಲಿ ತಲೆನೋವು, ಸಚಿವ ಸ್ಥಾನ ಕೈತಪ್ಪುವ ಭೀತಿಯಲ್ಲಿ ಸಿದ್ದು ಪರಮಾಪ್ತ. ತಮಿಳುನಾಡು ಬಿಜೆಪಿಗೆ ಶಾಕ್ ಕೊಡ್ತಾರಾ ಅಣ್ಣಾಮಲೈ, ಹೊಸ ಸಂಘಟನೆ ಅಥವಾ ಪಕ್ಷ ಸ್ಥಾಪನೆಗೆ ತಯಾರಿ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯಾಗಿ ರಾಜೀನಾಮೆಗೆ ಸಜ್ಜು. ನಟಿ ರುಕ್ಮಿಣಿ ವಸಂತ್ಗೆ ಡೀಪ್ ಫೇಕ್ ಕಾಟ, ಬಿಕಿನಿ ಫೋಟೋ ವೈರಲ್ ಕೇಸ್ನಲ್ಲೀಗ ಎಫ್ಐಆರ್ ದಾಖಲು, ಸೈಬರ್ ಕ್ರೈಮ್ ಪೊಲೀಸರಿಂದ ತನಿಖೆ ಶುರು. ನನ್ನ ಹೆಂಡತಿ ಕ್ಯಾನ್ಸರ್ನಿಂದ ಸತ್ತಿದ್ದಾಗಿ ಎಮೋಷನಲ್ ಸ್ಟೋರಿ, ಲವ್ ಮಾಕ್ಟೇಲ್ ರೀತಿ ಕಥೆ ಕಟ್ಟಿ ನರ್ಸ್ಗೆ ತಾಳಿ ಕಟ್ಟಿದ್ದ ಭೂಪ, ಆರೋಪಿ ಪವನ್ ವಿರುದ್ಧ ಕೆಆರ್ ಪುರಂ ಠಾಣೆಗೆ ಮಹಿಳೆ ದೂರು. ಬೆಂಗಳೂರಲ್ಲಿ ಮಾರಕಾಸ್ತ್ರ ತೋರಿಸಿ ಪುಂಡಾಟ, 3 ಕಿಡಿಗೇಡಿಗಳ ಬಂಧನ, ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿ ಕೆಜಿಹಳ್ಳಿ ಪೊಲೀಸರಿಂದ ಅರೆಸ್ಟ್. ಬೆಳಗಾವಿಯ ಮನೆಯೊಂದರಲ್ಲಿ ಕಂಟ್ರಿ ಪಿಸ್ತೂಲ್ ತಯಾರಿಸುವ ಗ್ಯಾಂಗ್ ಲಾಕ್, ಬರೋಬ್ಬರಿ 9 ಕಂಟ್ರಿ ಪಿಸ್ತೂಲ್ ಜಪ್ತಿ, 13 ಆರೋಪಿಗಳ ಬಂಧನ. ಟ್ರಾಫಿಕ್ ನಡುವೆ ರಸ್ತೆಯಲ್ಲೇ ಬೈಕ್ ನಿಲ್ಲಿಸಿ ನಿದ್ದೆಗೆ ಜಾರಿದ ಯುವಕ, ಕುಡಿದ ನಶೆಯಲ್ಲಿ ಅವಾಂತರ, ಹೊಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕಂಡುಬಂದ ದೃಶ್ಯ. ಕಲಬುರಗಿಯ ಮಲ್ಲಬಾದ್ ಏತ ನೀರಾವರಿ ಕೆನಾಲ್ ಕಾಮಗಾರಿ ಕಳಪೆ, ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಇಲಾಖೆ ಅಧಿಕಾರಿಗಳು ಅಲರ್ಟ್, ಕಾಮಗಾರಿ ಗುಣಮಟ್ಟ ಪರೀಕ್ಷೆಗೆ ತಯಾರಿ. ಗೆಳೆಯರೊಡನೆ ಕೆರೆಯಲ್ಲಿ ಆಟವಾಡಲು ಬಂದಿದ್ದ ಬಾಲಕ ನೀರು ಪಾಲು, ಆವಲಹಳ್ಳಿಯ ಎಲೆಮಲ್ಲಪ್ಪ ಶೆಟ್ಟಿ ಕೆರೆಯಲ್ಲಿ ಅವಘಡ, ಕಲುಷಿತ ನೀರಿನಿಂದ ಶೋಧ ಕಾರ್ಯವೂ ಕಷ್ಟ. ಕರಾವಳಿಯಲ್ಲಿ ಮುಂಗಾರು ಪ್ರವೇಶಕ್ಕೆ ಕ್ಷಣಗಣನೆ, ಜೂನ್ 4ರಂದು ಆಗಮಿಸುವ ನಿರೀಕ್ಷೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತದ ಆತಂಕ, ಜಿಲ್ಲಾಡಳಿತದಿಂದ ಅಲರ್ಟ್. ಎಂಕೆ ಸ್ಟಾಲಿನ್ ಪತ್ನಿ ಮಂಡ್ಯದ ನಿಮಿಷಾಂಬ ದೇಗುಲಕ್ಕೆ ಭೇಟಿ, ಶಕ್ತಿ ದೇವತೆಗೆ ಮಡಿಲು ತುಂಬಿಸಿ ಉಡಿ ಸೇವೆ, ಸನಾತನ ಧರ್ಮ ಕಿತ್ತೊಗೆಯಬೇಕು ಎಂದಿದ್ದ ಮಗನ ಹೆಸರಲ್ಲೇ ಪೂಜೆ. ಬೆಂಗಳೂರು ವಾತಾವರಣದಲ್ಲಿ ಬದಲಾವಣೆ, ಮಕ್ಕಳಲ್ಲಿ ಹೆಚ್ಚಿದ ಆರೋಗ್ಯ ಸಮಸ್ಯೆ, ಕೆಮ್ಮು, ನೆಗಡಿ, ಗಂಟಲು ನೋವು, ವಾಂತಿ ಪ್ರಕರಣಗಳು ಉಲ್ಬಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.